ಸರ್ ಏನಕ್ಕೆ ಗಿಡ್ಡ ಹನುಮ ಅಂತ ಸರ್ ತಂದ 9 ತಿಂಗಳು ಕರ ಇದ್ದಾಗ ಊರು ಮನೆಯವರೇ ಆಡ್ಕೊಂಡಿದ್ ಗಿಡ್ಡ ಇದೆಲ್ಲ ಹೋಗುತ್ತೆ ಏನು ಅಂತ ಹಾಕಿತ್ಕೊಂಡ ಪ್ರೈಸ್ ಹೊಡಿತು. ಕಂಟಿನ್ಯೂ 2 ದಿನ ಆಡಿ 2 ದಿನನೂ ಬಹುಮಾನ ಹೊಡೆದ್ವಿ. ಒಂದಿನ ಥರ್ಡ್ ಒಂದಿನ ಸೆಕೆಂಡ್. ನಾನು ಅನ್ನೋ ಎತ್ತ ಅವಾಗ ಏನ್ ಮೆರೆದಿದ್ವು ಅವ್ ಎತ್ತಿಗೆಲ್ಲ ಹೊಡ್ದಿ ಬಟ್ಟೆ ಎಲ್ಲ ಬಿಚ್ಚ ಅವ್ರು ಏನಾರ ಮಾಡಿದ್ರು ಈ ಪಿಚ್ಚ ಬಟ್ಟೆ ಬಿಚ್ಚ ನೆಕ್ಸ್ಟ್ ಪಿಚ್ಚು ನಿಮ್ ಬರ್ರಿ ನಮ್ ಬೇಡ್ರಿ ಗಾಡಿ ಕಡೆ ಬೇಡ್ರಿ ಹೊಡಿತೀನಿ ಅನ್ನತ್ತೆ. ಜಯ ಹನುಮ ಜಯ ಹನುಮ ಜಯ ಹನುಮ ತೊಳೆಸಿದ ಲಂಕೆ ದೊರೆಯ ಜನುಮ. ಸ್ನೇಹಿತರೆ ನೋಡಿ, ಈ ದಿನ ಅಜ್ಜಂಪುರ ತಾಲೂಕಿನ ಗೆಜ್ಗೆನಹಳ್ಳಿ ಗ್ರಾಮದಲ್ಲಿ ಗಿಡ್ಡ ಹನುಮ ಅಂತೇಳಿ ಒಂದು ರಾಸು ಇದೆ ಸ್ನೇಹಿತರೆ. ಇವಾಗ ಏನ ಕಬ್ಳದಲ್ಲಿ ಇದೆ ಅಂತೆ, ಬಟ್ ಈಗ ಗೆಜ್ಗೆನಹಳ್ಳಿಲೇ ಇದೆ ಇತ್ತು ರಾಸು. ಈ ರಾಸುವಿನ ಒಂದು ಸಣ್ಣ ಪರಿಚಯವನ್ನ ನನ್ನ ಚಾನಲ್ ಮುಖಾಂತರ ನಿಮಗೆ ಮಾಡ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಈ ಎತ್ತಿನ ಒಂದು ಪರಿಚಯವನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ನಮಸ್ತೆ. ನಮಸ್ತೆ ಅಣ್ಣ. ಎತ್ತಿನ ಹೆಸರು, ಯಾವ ಊರಲ್ಲಿ ಇರೋದು ಎತ್ತಿಗ ಪ್ರೆಸೆಂಟ್ ಸ್ವಲ್ಪ ತಿಳ್ಕೊಡಿ. ಅಣ್ಣ ಇದು ಗಿಡ್ಡ ಹನುಮ ಅಂತ ಕಬ್ಳದಾಗ ಐತಿ. ಮುಂಚೆ ಎಲ್ಲ ಗೆಜ್ಜೆಳಗ್ ಇತ್ತು ದನ ಮನೆ ಅಲ್ಲಿ ಅವ್ರು ಸ್ವಂತ ಊರು ಕಬ್ಳ ಅಲ್ಲಿ ಆಗೈತಿ ದನ. ಯಾವ ತಳಿ ರಾಸು ಇದು? ಅಣ್ಣ ಇದು ಅಮೃತ್ ಮಾಲು. ಅಮೃತ್ ಮಾಲ್ ನೋಡಿ ಸ್ನೇಹಿತರೆ, ಅಮೃತ್ ಮಾಲ್ ರಾಸು ಇದು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಅಮೃತ್ ಮಾಲ್ ರಾಸು ಎಷ್ಟ್ ಚೆನ್ನಾಗಿ ಸಾಕೊಂಡಿದ್ದಾರೆ. ಅಮೃತ್ ಮಾಲ್ ಅಂದ್ರೆ ಗೊತ್ತಲ್ಲ ರೈತರಿಗೆ ತುಂಬಾ ಪ್ರಿಯವಾದ ಕೆಲಸಗಾರ, ಅಪ್ಪಟ ಕೆಲಸಗಾರ ರಾಸು. ಸರ್ ಇದು ಎಷ್ಟು ವರ್ಷದಿಂದ ಇದೆ ಸರ್? ಇದು ಆಡಕ್ಕೆ ಹಿಡ್ದಿ ಒಂದು ವರ್ಷ ಆಯ್ತು ಸರ್. ಹೌದಾ? 9 ತಿಂಗಳಿಂದ ಕರಿಂದ ರೇಸ್ ಆಡ್ತೈತೆ. ಅಂದ್ರೆ ಮನೇಲೆ ಹುಟ್ಟಿದ ತಂದಿರೋ ಸರ್, ಬೀರ್ನಳ್ಳಿ ತಂದಿರೋದು. 9 ತಿಂಗಳಿಂದನೂ ದನ ರೇಸ್ ಆಡ್ತೈತಿ. ಸರ್ ಎಷ್ಟು ಬಹುಮಾನ ಗೆದ್ದಿದೆ ಸರ್? 17 ಗೆದ್ದೈತಿ. 17. ನೋಡಿ ಸ್ನೇಹಿತರೆ, 17 ಬಹುಮಾನಗಳನ್ನ ಗೆದ್ದಿದೆ ಅಂತೆ. ನೋಡಿ, ತುಂಬಾ ಖುಷಿ ಆಗುತ್ತೆ. 17 ಬಹುಮಾನ ಅಂದ್ರೆ ಸುಮ್ನೆ ಅಲ್ಲ. ಟ್ರೋಫಿಗಳು ಏನಾದ್ರು ಜೋಡಿಸಿದ್ರೆ ಎತ್ತಿನ ಸುತ್ತನೂ ಜೋಡಿಸಬಹುದಿತ್ತು, ಅಷ್ಟು ಬಹುಮಾನ 17 ಅಂದ್ರೆ. ಸರ್ ಮತ್ತೆ ಇವಾಗ ಇದು ಕಬ್ಳದಿಂದನೇ ರೇಸ್ ಪಾಲ್ಗೊಳ್ತಿದ್ಯಾ? ಕಬ್ಳದಿಂದನೇ ರೇಸ್ ಓಕೆ. ಮತ್ತೆ 17 ಬಹುಮಾನ ಗೆದ್ದಿದ್ದು ಗೆಜ್ಗೆನಹಳ್ಳಿ ಇದ್ದಾಗ. ಇಲ್ಲಿ 14 ಗೆಜ್ಜೆಳ ಗೆದ್ದಿತ್ತು. ಇನ್ 3 ಕಬ್ಳದಾಗ ಗೆದ್ದೈತಿ. ಹೌದಾ? ಇವಾಗ ಪ್ರೆಸೆಂಟ್ ಆಗ್ತಿರೋದು ಕಬ್ಳದಾಗೆ. ಮುಂಚೆ 14 ಪ್ರೈಸ್ ಹೊಡೆದಿದ್ದು ಗೆಜ್ಜೆನಹಳ್ಳಿಗೆ. ಓಕೆ. ಕಬ್ಳ ಅಂದ್ರೆ ವಸ್ತುರ್ಗ ತಾಲೂಕು ಬೆಳ್ಗೂರು ಹತ್ರ. ಓಕೆ. ಮತ್ತೆ ಇನ್ನೇನ್ ಸರ್ ಇದ್ರ ಬಗ್ಗೆ ವಿಶೇಷ? ಎತ್ತೆಲ್ಲ ಯಾವ ತರ ಪಾಲನೆ ಪೋಷಣೆ ಮಾಡ್ತಿದ್ರಾ? ಸರ್ ಎತ್ತಿಂದ ಬಿಡ್ರಿ ಸರ್, ಇದು ಏನ್ ಹಾಕಿದ್ರು ಒಂದ್ ಕಾಳ್ ಹಾಕಿದ್ರೆ ಎಲ್ಲ ಮೇಯುತ್ತೆ. ಇವಾಗ ಕಸ ಹಾಕಿದ್ರು ಮೇಯುತ್ತೆ. ಇದು ಇದೇ ಗಾಡಿ ಕಡೆ ದನ ಬಿತ್ತು ಅಂದೆ ಸರ್, ಎಂತ ದನ ಆದ್ರೂ ಹೇಳ್ ಹೊಡಿತೀವಿ. ಪಕ್ಕೋ ಸಾಥ್ ಕೊಡ್ಬೇಕು. ಇದು ಹಾಲಲ್ಲಿದ್ದ ಜಾಸ್ತಿ ಪ್ರೈಸ್ ಮಾಡಿತ್ತೆ, ಎರಡಲ್ಲಿ ಸರ್? ಹಾಲಲ್ಲಾಗಿದ್ದಾಗ ಹಾಲಲ್ಲಾಗ 14. ಓಕೆ. ಈಗ ಎರಡಲ್ಲಿ ಬಿದ್ದಾಗ 3. ಸರ್ ಅಂದ್ರೆ ಈಗ ಎಲ್ಲಾ 17 ಬಹುಮಾನಗಳು ಕೂಡ ಯಾವ್ಯಾವ ರೀತಿ ಬಹುಮಾನಗಳು ಸರ್? ಎಲ್ಲಾ ಸೆಕೆಂಡ್, ಥರ್ಡ್, ಫೋರ್ತ್. ಜಾಸ್ತಿ ಹೊಡೆದಿರೋದ ಸೆಕೆಂಡ್, ಥರ್ಡ್. ಫಸ್ಟ್ ಎಲ್ಲೋ ಒಡೆಯನ್ ಜೊತೆ ಮಾಡಿದಾಗ ಫಸ್ಟ್ ಸಾಗರ್ ಇದ್ದಾಗ ಫಸ್ಟ್ ಹೊಡೆದಿದ್ದು ಅವತ್ತೇ ಫಸ್ಟ್. 17 ಬಹುಮಾನವನ್ನು ನಾವು ಗೆದ್ದಿರೋದು ಇವನ್ ಇದ್ದಾಗ್ಲೇ, ಇವನ್ ದನ ಮಾಡ್ದಾಗ್ಲೇ ನಾವು ಗೆದ್ದಿರೋದು. ಪ್ರಥಮ ಬಹುಮಾನ ಗೆಲ್ಲಕ್ಕೆ ಸದ್ಯಕ್ಕೆ ಫೈಟ್ ಮಾಡ್ತಾ ಇದ್ದೀರಾ? ನೋಡಿ ಸ್ನೇಹಿತರೆ, 17 ಜಾಸ್ತಿ ಸೆಕೆಂಡ್ ಗೆದ್ದಿರಂತೆ. ಪ್ರಥಮ ಬಹುಮಾನ ಗೆಲ್ಲಕ್ಕೆ ಇವಾಗ ಫೈಟ್ ಮಾಡ್ತಿದಾರೆ. ಎತ್ತಿಗೆ ನೋಡಿ ಗಿಡ್ಡ ಹನುಮ ಅಂತ ಹೆಸರಿಟ್ಟಿದ್ದಾರೆ. ಸರ್ ಏನಕ್ಕೆ ಗಿಡ್ಡ ಹನುಮ ಅಂತ ಹೆಸರು? ತಂದ 9 ತಿಂಗಳು ಕರ ಇದ್ದಾಗ ಊರು ಮನೆಯವರೇ ಆಡ್ಕೊಂಡಿದ್ ಗಿಡ್ಡ ಇದೆಲ್ಲ ಹೋಗುತ್ತೆ ಏನು ಅಂತ ಹಾಕಿತ್ಕೊಂಡ ಪ್ರೈಸ್ ಹೊಡಿತು. ನಾನು ಅನ್ನೋ ಎತ್ತ ಅವಾಗ ಏನ್ ಮೆರೆದಿದ್ವು ಅವ್ ಎತ್ತಿಗೆಲ್ಲ ಹೊಡ್ದಿ ಬಟ್ಟೆ ಎಲ್ಲ ಬಿಚ್ಚ ಅವ್ರು ಏನಾರ ಮಾಡಿದ್ರು ಈ ಪಿಚ್ಚ ಬಟ್ಟೆ ಬಿಚ್ಚ ನೆಕ್ಸ್ಟ್ ಪಿಚ್ಚು ನಿಮ್ ಬರ್ರಿ ನಮ್ ಬೇಡ್ರಿ ಗಾಡಿ ಕಡೆ ಬೇಡ್ರಿ ಹೊಡಿತೀನಿ ಅನ್ನತ್ತೆ. ಬಹಳ ಸ್ಪೀಡ್ ಇದೆ. ಕಂಟಿನ್ಯೂ 2 ದಿನ ಆಡಿ 2 ದಿನನೂ ಬಹುಮಾನ ಹೊಡೆದ್ವಿ. ಒಂದಿನ ಥರ್ಡ್ ಒಂದಿನ ಸೆಕೆಂಡ್. ಎಲ್ಲೆಲ್ಲಿ ಆತರ ಆಗಿದೆ? ಚಿಕ್ಕಮಂಗ್ಳೂರಲ್ಲಿ ಥರ್ಡ್ ಹೊಡೆದಿದ್ವಿ ಸರ್, ಮತ್ತೂರ್ ಜೊತೆ. ಇಲ್ಲಿ ಬಂದು ಮತ್ತೆ ಈ ಮಾರನೇ ದಿವಸನೇ ರಾತ್ರಿ ರೇಸ್ ಮುಗಿಯುತ್ತೆ, ಬೆಳಗ್ಗೆ ಬಂದ್ ಮತ್ತೆ ಮಧ್ಯಾಹ್ನ ಆಡಿ ಮತ್ತೆ ಸೆಕೆಂಡ್ ಹೊಡಿತದೆ. ಇಲ್ಲಿ ಮುಗ್ಳಿಲಿ ರೆಸ್ಟೇ ಇಲ್ದಂಗೆ ಪ್ರೈಸ್ ಗೆಲ್ತಿದೆ. ಸರ್, ಹಿಂದೆ ಮುಂದೆ ಒಂದು ದಿನನೂ ಗ್ಯಾಪೇ ಇಲ್ಲ. ಅಲ್ಲಿ ಹೊಡ್ಕೊಂಬಂದ್ ಸೀದಾ ಇಲ್ಲಿ ಹಾಕೊಂಬಂದು ಇಲ್ಲೂ ಪ್ರೈಸ್ ಹೊಡೆದು. ಸರ್ ಇದು ಜಾತಿ ಅಂದ್ರೆ ಅಜಯನೇ. 17 ಪ್ರೈಸ್ ಮಾಡಿಸ್ಕೊತಿದ್ರು ಅಜಯನೇ. ಅವ್ರು ಇವತ್ ಬಂದಿಲ್ಲ. ಅವ್ನ ಹತ್ತದಂದ್ ಇವತ್ತಿಗೆ ಎತ್ತು ಪಕ್ಕೋದ್ ಎಂತರ ಆಗ್ಲಿ ಆಪೋಸಿಟ್ ಹೊಡಿಯುತ್ತೆ. ಪಕ್ಕೋ ಸಾಥ್ ಕೊಡ್ತು. ಒಂದ್ ಇವತ್ತಿನ ಪಿಚ್ಚಾಗೋ ನಾ ಪಿಚ್ ನಡುಗಿಸ್ತೀವಿ. ನೋಡಿ ಸ್ನೇಹಿತರೆ, ವಿಶೇಷ ಅಮೃತ್ ಮಾಲ್ ಸ್ವಾಮಿ ನಿಷ್ಠೆ ಜಾಸ್ತಿ, ರೈತರಿಗೆ ಸಪೋರ್ಟ್ ಮಾಡುವಂತ ಎತ್ತು ಎಲ್ಲಾ ವಿಷಯದಲ್ಲೂ ಕೂಡ. ಸರ್ ಇದು ಹೆಂಗೆ ಗುದ್ದದೆಲ್ಲ ರ್ಯಾಶ್ ಅಂತಾರೆ ಅಮೃತ್ ಮಾಲ್? ಫುಲ್ ರ್ಯಾಶ್ ದನ. ಮೂಗ್ದಾರ ಬಿಟ್ಟಿಲ್ಲ, ಯಾರಿಗೂ ಬಿಡಲ್ಲ ದನ. ಓನರಿಗೂ ಬಿಡಲ್ಲ, ನಮಿಗೂ ಬಿಡಲ್ಲ. ಅಲ್ಲ ಒಟ್ಟು ಜೊತೆಲಿ ನಿಮ್ಮಂತರಿಗೆ ಜಾಸ್ತಿ ಏನೋ ಮಾಡಲ್ಲ? ಇಲ್ಲ ಜಾಸ್ತಿ ಏನೋ ಮಾಡಲ್ಲ. ಎಲ್ಲರಿಗೂ ಕೆಲವು ಜನ ಹೇಳ್ತಾರೆ ಸರ್ ಗೂಳೆಲ್ಲ ಅಷ್ಟೇ ರಂಪ ಕಸಿ ಅಂತ. ನಾವು ಗುಳಿಯಲ್ಲೂ ಪ್ರೈಸ್ ಹೊಡೆದಿವಿ, ಕಸಿಯಾಗಿ 2 ತಿಂಗಳು 3 ತಿಂಗಳು ಏನಾಗಿದೆ. ಕಸಿ ಆದ್ಮೇಲೆ ಪ್ರೈಸ್ ಹೊಡೆದಿವಿ. ಅಂದ್ರೆ ನೀವು ಕಸಿ ಮಾಡೋದಕ್ಕಿಂತ ಮುಂಚೆ ಎಷ್ಟು ಪ್ರೈಸ್ ಗೆದ್ದಿದ್ರಿ?
ಕಸಿ ಮಾಡಕ್ಕಿಂತ ಮುಂಚೆ ಅವ್ರಿಗೆ ಅವ್ರಿಗೆ ಕಸಿ ಮಾಡೋದ್ಕಿಂತ ಮುಂಚೆ ಹಾಲಲ್ಲಾಗೇನೋ 17 ಹೊಡೆದಿದ್ವಿ. ಕಸಿ ಕಸಿ ಮಾಡಾದ್ಮೇಲೆ ನಿಲ್ಸಿವು 2 ತಿಂಗಳು ದನ. ಈಗ 2 ರೇಸ್ ಏನೋ ಹಾಕಿದ್ವಿ. ಕಲ್ಲಾಪುರ ಇದೊಂದು ಪಿಚ್ಚು ಸರ್. ಅಲ್ಲಿ ಕಲ್ಲಾಪುರದಲ್ಲಿ ಸರ್ 3 ರನ್ ಕಟ್ ಪಕ್ಕೋದ್ ಒಂದ್ ಸ್ವಲ್ಪ ಮಳ್ ಪಿಚ್ ನೀವೇ ಬಂದಿದ್ರಲ್ಲ, ಮಳ್ ಪಿಚ್ ಒಂಚೂರು ಇದಾಗ್ಬಿಡುತ್ತೆ. ಮತ್ತೆ ಇನ್ನೊಂದ್ ಸರ್ 17 ಬಹುಮಾನ ಗೆಲ್ಲಕ್ಕೆ ಇದ್ರ ಸರಿಸಾಟಿಯಾಗಿ ಇದ್ರ ಜೊತೆ ಯಾವ ಎತ್ ಮಾಡ್ತಿದ್ರಿ? ಎಲ್ಲ ಎತ್ತಿವು ಎಲ್ಲ ಬೇರೆ ಬೇರೆ ಒಂದೊಂದ್ ಬೇರೆ ಕಡೆ ಬೇರೆ ಇತ್ತು. ಎತ್ತು. ಹ್ಮ್ ಸರ್. ಒಂದೇ ಎತ್ ಅಂತ ಏನ್ ಫಿಕ್ಸ್ ಇಲ್ಲ. ನಮಗೆ ಇಲ್ಲ. ಕಚ್ಚೆ ಇದ್ದು ಅಂದ್ರೆ ಚಿಟ್ಟೆ ಒಂದು, ಅದ್ ಬಿಟ್ರೆ ನಿಧಿ ಒಂದು. ಮತ್ತೆ ಹಳೇದೊಂದಿತ್ತು ವಿರಾಟ್ ಚಿಕ್ಕಮಂಗ್ಳೂರಿಂದ, ಅದೊಂದ್ ಕಚ್ಕೊಂಡಿದ್ದು ಇವನಿಂದಾನೆ. ಇವ್ 3 ಇವನೇ ದನ ಮಾಡಿದ್ವಿ. ಹೌದಾ? ಓಕೆ, ಅವುಗಳ ಜೊತೆಲ್ಲ ಜಾಸ್ತಿ ಹೊಡ್ರಿ. ಅವುಗಳಿಂದಾನೆ ಜಾಸ್ತಿ ಓಡ್. ನಿಧಿ ಹಾಕ್ದಾಗ ಇವತ್ತು ಪಿಚ್ ನಡಗಿಸ್ತೀವಿ ಸರ್. ನಿಧಿ, ಚಿಟ್ಟೆ, ವಿರಾಟ್ ಈ 3 ಎತ್ತು ಹಾಕೋದ್ರಿಂದ ಇವತ್ತು ಪಿಚ್ ನಡಗಿಸ್ತೀವಿ ನಾವು. ನೋಡಿ ಸ್ನೇಹಿತರೆ, ತುಂಬಾ ಕಾನ್ಫಿಡೆನ್ಸ್ ಆಗಿ ಹೇಳ್ತಿದ್ದಾರೆ ಇವರು. ಒಂದ್ 4 ಜೊತೆ ರಾಸುಗಳನ್ನ ಇದು ಕಾಮನ್ ಆಗಿ ಇದಕ್ ಜೋಡಿ ಮಾಡಿ ಬಹುಮಾನಗಳನ್ನ ಹೆಚ್ಚಿನದಾಗಿ ಗೆದ್ದಿದ್ದಾರೆ. ನೋಡಿ, ಇದು ಈ ಗಿಡ್ಡನ್ಮ ಎತ್ತಿನ ಬಗ್ಗೆ ಒಂದು ಸಣ್ಣ ಮಾಹಿತಿ. ಓಕೆ ಸರ್, ಮತ್ತೆ 17 ಬಹುಮಾನ ಗೆಲ್ಲಕ್ಕೂ ಡ್ರೈವರ್ ಇಂಪಾರ್ಟೆಂಟ್ ಇರ್ತಾರೆ. ಯಾರಿದ್ರು ಕಾಮನ್ ಜಾಕಿ ಯಾರು? ಸರ್ ಇದಕ್ಕೆ ಪರ್ಮನೆಂಟ್ ಅಜಯನೇ. ಅಜಯ. ಎಲ್ಲೋದು ಅಜಯನೇ. ಕಡೆಯವ್ರು ಅಜಯ್ ಸರ್. ಅಜಯ ಅವರೇ 17 ಬಹುಮಾನ ಗೆದ್ದಾಗಲೂ ಅವರೇ ಸರ್. ಅವರೇ ಅಷ್ಟು ಹೊಡೆದ್ರು. ಅಂದ್ರೆ ಅವ್ರಿಗೆ ತುಂಬಾ ಅಟ್ಯಾಚ್ಮೆಂಟ್ ಅವ್ರಿಗೆ ಗೊತ್ತು ಸರ್ ಹೆಂಗೆ ಏನು ಹೆಂಗ್ ಹೋಯ್ತದೆ. ಯಾರೇ ಹತ್ತಿದ್ರು ಅವ್ನ ಹತ್ತ ಸ್ಪೀಡು ಬೇರೆ ಮಾಡಲ್ಲ. ಅವ್ರು ಹೇಳೋದಷ್ಟೇ, ಅಣ್ಣ ಎದುರುಬೇಡಿ, ಎಂತ ಇತ್ತಿಗೆ ಮಾಡಿದೀನಿ ಅಂದ್ರೆ ಅಣ್ಣ ಎದುರುಬೇಡಿ, ಎತ್ ತಕೊಂಬರ್ರಿ. ಅಂದು ಇಂದು ನಾವ್ ಹೇಳೋದೊಂದೇ, ಬಜಾರ್ ನಮ್ದೆ ಅಂತ ನಾನು ಹೇಳೋದು. ನೋಡಿ ಸ್ನೇಹಿತರೆ, ಅಜಯ್ ಅನ್ನೋರು ತುಂಬಾ ಚೆನ್ನಾಗಿ ಗಾಡಿ ಹೊಡ್ಕೊಡ್ತಿದಾರೆ ಅಂತ. ಅಂದು ಇಂದು ಎಂದೇ ಬಜಾರ್ ನಮ್ದೆ ಅಂತ ಹೇಳಿ ಒಂದು ಚುಟುಕು ಮಾತನ್ನ ಹೇಳ್ತಿದಾರೆ ಸ್ನೇಹಿತರೆ. ನೋಡಿ, ಇದಿಷ್ಟು ಗಿಡ್ಡನ್ಮ ಎತ್ತಿನ ಬಗ್ಗೆ ಮಾಹಿತಿ. ಓಕೆ ಸ್ನೇಹಿತರೆ, ಇದು ಇವಾಗಿನ ಆಕಾರದಲ್ಲಿ ಬೆಳಗ್ತಾ ಇದೆ. ಇದಕ್ಕೆ ಒಳ್ಳೆ ಫ್ಯೂಚರ್ ಇದೆ ಸ್ನೇಹಿತರೆ. ಈ ನಮ್ಮ ನಾಡಾವಳಿಯಲ್ಲಿ ಅಪ್ಪಟ ಕೆಲಸಗಾರ ತಳಿಯಾದ ಅಮೃತ್ ಮಹಲ್ ರಾಸು ಇದನ್ನ ಹೆಚ್ಚಿನದಾಗಿ ಬೆಳಿಲಿ, ಹೆಸರು ಮಾಡ್ಲಿ ಅಂತೇಳಿ ನಾವು ಕೂಡ ನಮ್ಮ ವಿಡಿಯೋದಲ್ಲಿ ಆಶಿಸ್ತೀವಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ನೋಡಿದ್ರಲ್ಲ, ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದ್ರು ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕು ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ